ಈ ಗಣಿತಗಳನ್ನು ಮಾಡಿರಿ, ಸ್ವಲ್ಪ ನಿಮಗೆ ಅನುಭವ ಬರ್ತದ. ಚೆನ್ನಾಗಿ ಬಿಡಿಸ್ರಿ, ತಿಳ್ಕೊರಿ. ಟೈಮ್ ಕೊಟ್ಟದ. ಬಿಡಿಸೋದಾಗಿನ ವಿಡಿಯೋ ಆನ್ ಮಾಡಿರಿ, ನಾನು ತಿಳಿಸ್ತೀನಿ. ನೀವು ಲಕ್ಷ ಕೊಟ್ಟು ನೋಡ್ರಿ. ಯಾವುದೇ ಒಂದು ಗಣಿತ ಬರಬೇಕಾದರೆ ಮೊದಲು ಸಮಾಧಾನಲೇ ಶಾಂತ ರೀತಿಯಿಂದ ನೀವು ಬಿಡಿಸ್ಬೇಕು. ಈಗ ನೋಡ್ರಿ, ನಿಮ್ದು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ನಾ ತಿಳಿಸ್ನು. ಈಗ ಎಲ್ಲರ ಕಡೆ ನೀವು ಫಸ್ಟ್ ಏನು ಮಾಡಬೇಕು, ಬೋರ್ಡ್ ಕಡೆ ನೋಡಬೇಕು. ಅದನ್ನು ತಿಳ್ಕೊ. ಬೋರ್ಡ್ ಕಡೆ ನೋಡಿದ್ರಿ ಅಂತಂದ್ರೆ ಗಣಿತಗಳು ಸರಳಾಗಿ ತಿಳಿತಾವ, ಬರ್ತಾವ. ತಿಳಿತಲ್ಲ? ನೋಡ್ರಿ, ಇದನ್ನ ಎಲ್ಲ ಗುಣಾಕಾರದಾದ್ರೆ ಇದನ್ನು ವಿಷಮ ಭಿನ್ನ ರಾಶಿಯಾಗಿ ಮಾಡ್ಕೋಬೇಕು. ವಿಷಮ ಭಿನ್ನ ರಾಶಿ ಅಂದ್ರೆ ಹೆಂಗ್ ಮಾಡ್ಬೇಕಂದ್ರೆ ಛೇದಕ ಪೂರ್ಣ ಸಂಖ್ಯೆ ಗುಣಿಸಿ ಅಂಶನ ಕೂಡಿಸ್ಬೇಕು. ಏನು? ಪೂರ್ಣ ಸಂಖ್ಯೆಗೆ ಛೇದಕ ಗುಣಾಕಾರ ಮಾಡಿ ಅಂಶನ ಕೂಡಿಸ್ಬಿಡ್ಬೇಕು. 15 4 60 63 4 ಅಂಶ ಗುಡ್ಲೆ 3 1 3 1 4 3 ಅಂಶ ಗುಂಡ್ಲೆ 7 4 28 1 6 34 7 ಅಂಶ ಗುಂಡ್ಲೆ 17 17 1 18 17 ಅಂಶ. ಈಗ ಯಾವ ಅಂಕಿಲೆ ಬಾಗಿ ಹೋಗ್ತದ ಅನ್ನೋದು ಹೆಂಗೆ ಕಂಡು ಹಿಡಿಬೇಕಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೊದಲ 4ರಲ್ಲಿ ಯಾವ್ದು ಅಂಕಿ ಹೋಗ್ತದ ಮ್ಯಾಲೆ ಇಲ್ಲಿ 4 ಅದ ನೋಡ್ರಿ. ಈ 4 ಒಂದಲೇ, ಈ 4 ಒಂದಲೇ. ಇನ್ನು 3ಕ್ಕೆ ಹೋಗ್ರಿ. 3ಕ್ಕೆ 63ಕ್ಕೆ ಬಾಗಿ ಹೋಗ್ತದಿಲ್ಲೋ ನೋಡ್ರಿ. ಹೋಗ್ತದಲ್ಲ? ಹೊಡ್ರಿ. 3 ಒಂದಲೇ, 3 ಎರಡಲೇ, 3 ಒಂದಲೇ ನೋಡ್ರಿ. ಇಲ್ಲಿ ಒಂದು ಬಂತು. ಇನ್ನು 7ಕ್ಕೆ ಯಾವ್ದು ಬಾಗಿ ಹೋಗ್ತದ ನೋಡ್ರಿ. 7 3ಲೇ 21 ಹೋಗ್ತದಿಲ್ಲ ನೋಡ್ರಿ. 7 ಒಂದಲೇ, 7 3ಲೇ ನೋಡ್ರಿ. ಹಂಗೆ ಕ್ರಮಬದ್ಧವಾಗಿ ಹಂಗೆ ಬಿಡಿಸೋತ್ ಬರ್ಬೇಕು. 17 1 2 34, 17 ಒಂದಲೇ, 17 ಎರಡಲೇ. ಇಲ್ಲೆಲ್ಲ ಒಂದು ಬಂದು ಅಂದ್ರೆ ಉತ್ತರ ಮುಗೀತು ನೋಡ್ರಿ. ಇಲ್ಲಿ ಒಂದು ಬಂತು, ಇಲ್ಲಿಯೂ ಒಂದು ಬಂತು, ಇಲ್ಲಿಯೂ ಒಂದು ಬಂತು. ಅವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಮ್ಯಾಲಿನ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಇಟ್ಟು ಬಿಡಬೇಕು. 3 2 6 6 18 18 18 2 36 36 3ಲೇ 36 1ಲೇ 3 ನೋಡ್ರಿ. 18 2 36 ಇಡ್ರಿ, 36 3ಲೇ 3 6 18 3 3 9 108. ಇದ್ರ ಉತ್ತರ ಎಷ್ಟು ಬಂತು? 108 ಪೂರ್ಣ ಸಂಖ್ಯೆ ಬಂತು. ತಳಗ ಛೇದದ ಅಂತಂದ್ರೆ ಹಿಂಗೆ ತಿಳ್ಕೊರಿ. 108 ಮ್ಯಾಲೆ ಒಂದದ, ತಳಗ ಛೇದ ಒಂದದ ಅಂದ್ರೆ ಏನು ತಿಳ್ಕೊಬೇಕು ನೀವು ಉತ್ತರದಾಗ? ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. ತಿಳಿತಲ್ಲ ನಿಮಗೆ? ಇಷ್ಟು ಉತ್ತರ ಬಂದಿದ್ದ ರೈಟ್ ಹಾಕ್ಕೊಡ್ರಿ. ಆಮೇಲೆ ಇನ್ನೊಂದು ರಿಪ್ಲೇ ಮಾಡ್ತೀವಿ ಗಣಿತಗಳು. ಹೆಚ್ಚು ಅಭ್ಯಾಸ ಆಗ್ತದೆ ನಿಮಗೆ. ಹೆಚ್ಚು ಅಭ್ಯಾಸ ಆಗ್ಬೇಕಾದ್ರೆ ನೀವು ಅದೇ ಮಾಡಬೇಕು. ಈಗ ನೋಡಿ, ಇಲ್ಲೇ ಮಧ್ಯಂತರ ಚಿನ್ನದೊಳಗೆ ಪ್ಲಸ್ ಅದ. ಇದಕ್ಕೆ ಗುಣಾಕಾರ, ಅದು ಪ್ಲಸ್. ಅವಾಗ ಹೆಂಗೆ ಮಾಡ್ಬೇಕಂದ್ರೆ ಮೊದಲು ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಮೊದಲು ಯಾವ ಕ್ರಿಯೆ ಮಾಡ್ಕೋ? ಗುಣಾಕಾರ ಕ್ರಿಯೆ. 7 5 7 35 1 36 36 5 ಅಂಶ ಗುಂಡ್ಲೆ 25 33 ಅಂಶ. ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. ಪ್ಲಸ್ 19 ಪೂರ್ಣಾಂಕ 6 7 ಅಂಶ. ಯಾಕಂದ್ರೆ ಇದನ್ನ ನೀವು ವಿಷಮ ಭಿನ್ನ ರಾಶಿಯಾಗಿ ಮಾಡ್ಕೊಂಡ್ರಿ ತಳಗ. ಈಗ ಯಾವ ಕ್ರಿಯೆ ಮೊದಲು ಮಾಡ್ಕೋಬೇಕು? ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. 36 5 ಅಂಶ ಗುಂಡ್ಲೆ 25 33 ಅಂಶ ನೋಡಿ. 5 ಒಂದಲೇ, 5 5ಲೇ ನೋಡಿ. 3ಕ್ಕೆ ಬಾಗಿ ಹೋಗ್ತದೆ. 3 11ಲೇ, 3 1ಲೇ, 3 ಎರಡಲೇ. 11 ಏನಾಯ್ತು? ವಿಭಾಜ್ಯ ಸಂಖ್ಯೆ ಅದು. 12 5ಲೇ 60 ಸರ್ವಸ್ ಬಾಲೆ 11. 11 5ಲೇ 55. ಎಷ್ಟು ಉಳಿತು? 5 ಉಳಿತು. 5 11 ಅಂಶ ನೋಡ್ರಿ. ಇದನ್ನು ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ ಮಾಡ್ಕೊಂಡ್ರಿ. 11 5ಲೇ 55, 5 ಉಳಿತು 5.
ಇನ್ನು ಅದನ್ನು ಏನು ಮಾಡಬೇಕು, ಈ ಚಿನ್ನದ ಇಚ್ಛಿಕೆ ಇಡಬೇಕು. ಯಾವುದೇ ಒಂದು ಇದರ ಲೆಕ್ಕ ಎಲ್ಲಿ ಇಡಬೇಕಂದ್ರೆ ಚಿನ್ನದ ಇಚ್ಛಿಕೆ ಅದರ ಉತ್ತರ ಇಟ್ಬಿಡಿ. 5.511 ಪ್ಲಸ್ 19.67. ಇಲ್ಲೇ ಪೂರ್ಣ ಸಂಖ್ಯೆಯನ್ನು ಹೊರಗೆ ತೆಗಿಬೇಕು. ಕಲಿಬೇಕು ಸ್ವಲ್ಪ ನೀವು ಹೊಸ. 5 + 11 ಇದು 19. 5 + 19 ಮಧ್ಯಂತರ ಚಿಹ್ನೆ ಪ್ಲಸ್ 5.11 ಪ್ಲಸ್ 6.7 ಈಕ್ವಲ್ ಟು 19 × 5 24 ಪ್ಲಸ್ ನೋಡಿ ಪ್ಲಸ್ ಇಲ್ಲ ಹಾಕೋರಿ 7 × 5 35 ಪ್ಲಸ್ 11 × 6 66 11 × 7 77. ಇದನ್ನು ತಿಳ್ಕೊಬೇಕು. ಯಾಕೆ ನಾನು ಹಿಂಗೆ ಮಾಡಿದೆ ಅನ್ನೋದು ನಾ ತಿಳಿಸ್ತೀನಿ. ಇವೆರಡು ಅವಿಭಾಜ್ಯ ಸಂಖ್ಯೆಗಳು. 11 ಅವಿಭಾಜ್ಯ ಸಂಖ್ಯೆ ಅದ, 7 ಅವಿಭಾಜ್ಯ ಸಂಖ್ಯೆ ಅದ. ಇದರ ಗುಣಲಬ್ಧ ಲಸ ಇರ್ತವೆ. ಅವಿಭಾಜ್ಯ ಸಂಖ್ಯೆಗಳು ಬಂದಿದ್ದು ಅಂದ್ರೆ ಎರಡೇ ಗುಂಪಿನಾಗ ಈ ವಿಷಯ ಎಲ್ಲದಕ್ಕೂ ಅಲ್ಲ, ಎರಡೇ ಗುಂಪಿರಬೇಕು. ಇವು ಎರಡು ಗುಂಪಿದ್ದಾಗ ಏನು ಮಾಡಬೇಕು, ಕ್ರಾಸ್ ಗುಣಾಕಾರ ಮಾಡಿಬಿಡ್ರಿ. 7 × 5 35 ಪ್ಲಸ್ 11 × 6 66. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಪೂರ್ಣ ಸಂಖ್ಯೆ ಏನು ಮಾಡಬೇಕು, 5 + 19 ಹೊರಗೆ ತೆಗೀರಿ ಪ್ಲಸ್ ಮಧ್ಯಂತರ ಚಿಹ್ನೆ ಪ್ಲಸ್ 5.11 ಪ್ಲಸ್ 6.7 ಏನು ಮಾಡಬೇಕು, ಭಿನ್ನ ರಾಶಿ ಭಾಗನ ಹೊರಗೆ ತೆಗಿಬೇಕು, ಪೂರ್ಣ ಸಂಖ್ಯೆಯನ್ನು ಹೊರಗೆ ತೆಗಿಬೇಕು. 19 × 1 = 24 ಪ್ಲಸ್ ಇಲ್ಲಿ ಎರಡು ಏನವ ಅನ್ನೋದು ಮೊದಲು ತಿಳ್ಕೊರಿ. ಅವಿಭಾಜ್ಯ ಅಂಕೆಗಳಂದ್ರೆ ಯಾವ ಅಂಕೆಯಲ್ಲೇನೋ ಭಾಗವಲ್ಲ. 11 ಮಧ್ಯ 7 ಇಲ್ಲ, 7 ಮಧ್ಯ 11 ಇಲ್ಲ. ಅವಾಗ ಏನು ಮಾಡಬೇಕು, ಕ್ರಾಸ್ ಗುಣಾಕಾರ ಮಾಡ್ಬೇಕು. 5 × 7 35 ಪ್ಲಸ್ 11 × 6 66. ಇವುಗಳನ್ನ ಏನು ಮಾಡಬೇಕು, ಕೂಡಿಸಿಕೊಂಡು ನೋಡಿ. ಕೂಡಿಸ್ಬಿಡ್ರಿ. 24 6 × 1 = 11 24 ಪ್ಲಸ್ ನೋಡಿ 6 × 1 = 11 1 ಬಂತು 7 7 3 10 101 ಸರ್ವಾಸ ಬಾಗಿಲು ಎಷ್ಟು 77. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಂಗೆ ಮಾಡ್ತಾರೆ ಸರ್ ಅನ್ನೋದು ಲಕ್ಷ ಕೊಟ್ಟು ನೋಡ್ರಿ, ಚಂದ ತಪ್ಪಿಲ್ಲ. 24 ಪ್ಲಸ್ 101 ಸರಾಸ ಬಲೆ 77. 24 ಪ್ಲಸ್ 77 ಒಂದಲೇ 77 101ರಾಗ 77 ಕಳೀರಿ. 11ರಾಗ 7 ಆದ್ರೆ 4 ಕೈಲ ಬಂತು 1 24 1.24 77 ಬಂತು. ಉತ್ತರ ಇಡಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಪೂರ್ಣ ಸಂಖ್ಯೆ ಕೂಡ್ಸೋಣ ಬಿಡ್ರಿ. ಪೂರ್ಣ ಸಂಖ್ಯೆ ಕೂಡ್ಸೋಣ ಬಿಡ್ಬೇಕು. ಹೆಂಗೆ ಅದೊಂದು ನೋಡ್ರಿ. ಪದ್ಧತಿ ಪ್ರಕಾರ ನೋಡ್ರಿ ಎಷ್ಟು ಸರಳ ಇರ್ತಾವ ಗಣಿತ. ಪೂರ್ಣ ಸಂಖ್ಯೆ ಕೂಡ್ಸೋರಿ 24 ಪ್ಲಸ್ 1 ಪ್ಲಸ್ 24 77. ಪೂರ್ಣ ಸಂಖ್ಯೆ ಕೂಡ್ಸೋಣ ಬಿಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು 24 ಒಂದು 25 ಪೂರ್ಣಾಂಕ ಪ್ಲಸ್ ತೆಗೆದು ಬಿಡ್ರಿ 24 77. ಆನ್ಸರ್ ಹಿಂಗೆ ತಿಳ್ಕೊಬೇಕು ಗಣಿತಗಳು. ಮತ್ತೆ ರೀಪ್ಲೇ ಮಾಡಿ ನೋಡ್ರಿ, ಯಾಕಂದ್ರೆ ಇದು ಪಾರ್ಟ್ ನಂಬರ್ ನೆಕ್ಸ್ಟ್ ಜಾಗ ಸಾಲೋದಿಲ್ಲ, ಅದಕ್ಕೆ ನಾ ಹಿಂಗೆ ಮಾಡಿ ತಿಳಿತಲ್ಲ. ಇನ್ನು ಮುಂದೆ ದೊಡ್ಡ ಬಂದಾಗ ಒಂದೊಂದೇ ಗಣಿತಗಳು ಬರ್ತಾವ ನೋಡ್ರಿ. ನಾ ಹೆಂಗೆ ತಿಳಿಸೀನಿ ಲಕ್ಷ ಕೊಟ್ಟು ನೋಡ್ರಿ, ಸರಿಯಾಗಿ ನೋಡ್ರಿ. ಇನ್ನೊಂದ್ಸಲ ಇದನ್ನು ತಿಳಿಸ, ಇನ್ನೊಂದು ಸ್ವಲ್ಪ ಜಾಗ ತೊಗೊಳ್ಬೇಕಾಗಿತ್ತು, ಮೇಲೆ ನಡೀತದ. ಮೊದಲು ಗುಣಾಕಾರ 5 × 35 36 5 ಅಂಶ ಕೊಡ್ಲಿ 25 3 ಅಂಶ. ಇಲ್ಲೇ ತಳಗ ತೋರಿ ಗುಣಾಕಾರ ಕ್ರಿಯೆ ಮೊದಲ ಎಷ್ಟು ಬಂತು ನೋಡ್ರಿ 12 ಇಲ್ಲಿ 60 11 ಅಂಶ ಬಂತು. ಬರೋಬ್ಬರಿ 5.5 11 ಅಂಶ. ಇದು ಪೂರ್ಣ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ ಇಲ್ಲಿ ಇಟ್ಕೊಂಡು ಬಿಡ್ರಿ.
ಪೂರ್ಣ ಸಂಖ್ಯೆ ಹೊರಗೆ ತಕ್ಕೋರಿ. 15 5 1 19 ಪ್ಲಸ್ ಭಿನ್ನ ರಾಶಿಗಳನ್ನು ಬೇರೆ ಇಡ್ರಿ. 19 1 5 24 ಮಧ್ಯಾಂತರ ಚಿಹ್ನೆ ಪ್ಲಸ್ ಇವೆರಡು ಅವಿಭಾಜ್ಯ ಸಂಖ್ಯೆಗಳು ಇರುವುದರಿಂದ ಗುಣಾಕಾರ ಕ್ರಾಸ್ ಗುಣಾಕಾರ ಮಾಡಿರಿ. 5 ಒಳ್ಳೆ 35 ಪ್ಲಸ್ 11 ಆಗಲೇ 66, 35 1 66, 24 ಪ್ಲಸ್ 101 ಸರಾಸರಿ 77. ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿಕೊಂಡಾಗ 1.24 77 ಅಂಶ ಆಯ್ತು. 24 ಪ್ಲಸ್ 1 ಮಧ್ಯಾಂತರ ಚಿಹ್ನೆ 24 77 ಅಂಶ. ಇದನ್ನು ಹಿಂಗೆ ಉಲ್ಟಾ ಮಾಡ್ಕೊಂಡು ನಡೀತದೆ. ಈಗ ಪ್ಲಸ್ ತೆಗೆದ್ರಿ ಅಂತಂದ್ರೆ ಉತ್ತರ ಬಂದ್ಬಿಡ್ತದೆ 25.24 27 ಅಂಶ ಆನ್ಸರ್. ಎಷ್ಟು ಚಂದ ತಿಳ್ಕೊಂಡು ಗಣಿತ ಮಾಡೋದ್ರಿಂದ ಏನಾಗ್ತದೆ, ಬೇಕಾದಂಥ ದೊಡ್ಡ ಗಣಿತ ಬರಲಿ ನಿಮ್ಮ ಭಾಸ್ರ ನೋಡಿ. ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡ್ರಿ. ಗಣಿತಗಳು ಇವು ಕನಿಷ್ಠ ರೂಪಕ್ಕೆ ತರೋದು ಮಗ್ಗಿ ಬರ್ಬೇಕು ನಿಮಗೆ. ಮಗ್ಗಿ ಬಂದು ಅಂದ್ರೆ ಭಾಳ ಸರಿ ಐತೆ. ಈ ಗಣಿತಗಳನ್ನು ರಿವಿಷನ್ ಮಾಡಬೇಕು. ಯಾಕಂದ್ರೆ ನೀವು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ಟೆಲಿಗ್ರಾಮ್ ಕ್ಲಾಸ್ನಾಗ ಬರ್ತದೆ. ಇದು ಟೆಲಿಗ್ರಾಮ್ ಕ್ಲಾಸ್ನಾಗ ನೀವು ಒಂದು ದಿವ್ಸಕ್ಕೆ ಏನಿಲ್ಲ ಅಂದ್ರೆ ನಿಮ್ಗೆ 20 ವಿಡಿಯೋ ಬರ್ತಿರ್ತಾವೆ. ಅದನ್ನು ಅಭ್ಯಾಸ ಮಾಡಿರಿ. ಮಗ್ಗಿ ಬೈಪಟ್ ಮಾಡಿರಿ, ಟೇಬಲ್ಸ್ ಬೈಪಟ್ ಮಾಡಿರಿ. ಈ ಭಿನ್ನ ರಾಶಿಗಳನ್ನು ಕಲ್ತರಿ ಅಂತಂದ್ರೆ ನೀವು ನಮ್ಮ ರೆಗ್ಯುಲರ್ ಕೋಚಿಂಗ್ ಕ್ಲಾಸಕ್ಕೆ ಲೈವ್ ಕ್ಲಾಸ್ ಅಂತ ಬರ್ತಾವೆ. ಯಾರೋ ಕೋಚಿಂಗ್ ಕ್ಲಾಸ್ನಾಗ ತೊಗೊಂಡಿರ್ತಾರೆ ನಮ್ಮ ಲೈವ್, ಅಲ್ಲಿ ಹೋಗಿ ನೀವು ಕೋಚಿಂಗ್ ಕ್ಲಾಸ್ ಹೋಗ್ಬೋದು. ಬೇಡ ಟೆಲಿಗ್ರಾಮ್ದಾಗ ಮನೆ ಶಣ್ಯರು ಇದ್ದಾರಂದ್ರೆ ಪೇರೆಂಟ್ಸ್ ಟೆಲಿಗ್ರಾಮ್ ಕ್ಲಾಸ್ ತೊಗೋಬೋದು. ಎಲ್ಲ ಬರ್ತಾವೆ. ರೀಸ್ನಿಂಗ್ ಬರ್ತಾವೆ, ಗದ್ದೆ ಭಾಗ ಬರ್ತದೆ. ಒಂದು ಸ್ವಲ್ಪ ರೀಸ್ನಿಂಗ್ ಭಾಳ ಚಂದ ಬರ್ತಾವೆ ಮೊಬೈಲ್ದಾಗ. ಭಾಳ ನಿಮ್ಮ ಮುಂದೆ ಕಾಣಿಸ್ತಾವೆ. ಮೊಬೈಲ್ದಾಗೆ ನೋಡಬೇಕು, ಟ್ಯಾಬ್ದಾಗ ನೋಡಬೇಕು, ಕಂಪ್ಯೂಟರ್ದಾಗ ನೋಡಬೇಕು. ನೀವು ಕಂಪ್ಯೂಟರ್ ಕನೆಕ್ಷನ್ ತೊಗೊಂಡ್ರೆ ಡೈರೆಕ್ಟ್ ಲೈವ್ ನೀವು ಮನ್ಯಾಗ ಕೂತು ಕಂಪ್ಯೂಟರ್ದಾಗ ನೋಡ್ಬೋದು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಈ ಗಣಿತ ಹೆಂಗೆ ತಿಳಿಸಿನ ಲಕ್ಷ ಕೊಟ್ಟು ನೋಡ್ರಿ. ಉಪಯೋಗ ತಗೋರಿ. ನಿಮ್ಮ ಸಂಬಂಧ ನಾ ಕಷ್ಟಪಟ್ಟು ಮಾಡ್ಲಿಕ್ಕತ್ತನು. ನಿಮಗೂ ಉಪಯೋಗ ಆಗ್ತದೆ, ನನಗೂ ಉಪಯೋಗ ಆಗ್ತದೆ. ಚೆನ್ನಾಗಿ ನೋಡ್ರಿ ಗಣಿತಗಳು.